ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಶ್ರೀಮಂಡಲ್ ಗ್ರಾಮ ಪಂಚಾಯತ್ಗೆ ಒಲಿದ ಗಾಂಧಿ ಗ್ರಾಮ ಪುರಸ್ಕಾರ. ಆಕರ್ಷಕ ಗ್ರಂಥಾಲಯ, ಬಸ್ ನಿಲ್ದಾಣದಲ್ಲಿ ಪುಸ್ತಕ ಗೂಡು ಕೈಬೀಸಿ ಕರೀತಾ ಇವೆ. ಗಮನ ಸೆಳೆದ ಮಕ್ಕಳ ಹಾಗೂ ಅಂಗವಿಕಲರ ಗ್ರಾಮ ಸಭೆ ಸದುಪಯೋಗ ಪಡೆದುಕೊಳ್ಳಲು ಡಾಕ್ಟರ್ ಗಿರೀಶ್ ಬದೋಲೆ ಕರೆ. ಔರಾ ತಾಲೂಕಿನ ಇಟಿಗಾಳಗ್ ನಾಗಮಾರ್ಪಳ್ಳಿ ಕರಂಜಿ ಸಂಪರ್ಕ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ರಸ್ತೆಯ ಮಧ್ಯೆ ಬೃಹತ್ ಆಕಾರದ ಗುಂಡಿಗಳದ್ದೇ ಕಾರ್ಬಾರು. ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುತ್ತಿರುವ ಜನತೆ. ತಕ್ಷಣವೇ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರಿಂದ ಆಗ್ರಹ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕೇವಲ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಮಾಡುತ್ತಿರುವ ಪಿತೂರಿಯಾಗಿದೆ. ನಗರದಲ್ಲಿ ಅಮೃತರಾವ್ ಚಿಂಕೋಡೆ ಹಾಗೂ ಅಬ್ದುಲ್ ಮನ್ನಾನ್ ಸೇಠ್ ಕೇಂದ್ರದ ವಿರುದ್ಧ ಆಕ್ರೋಶ. ಬಿಜೆಪಿಗೆ ಕೋರ್ಟ್ನಿಂದ ಅವಮಾನ, ಮುಖಂಡರಿಂದ ಪ್ರತಿಭಟನೆ. ಗಾಂಧೀಜಿಯವರು ಕನಸು ಕಂಡ ಹಳ್ಳಿಗಳ ಉದ್ಧಾರದ ಕುರಿತು ನೋಡಬೇಕು ಅಂದರೆ ಬೀದರ್ ತಾಲೂಕಿನ ಶ್ರೀಮಂಡಲ್ ಗ್ರಾಮಕ್ಕೆ ಹೋಗಲೇಬೇಕು. PDO ಶರತ್ ಕುಮಾರ್ ಅಭಿಮಾನ್ ಹಾಗೂ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡಿಕೊಂಡು ಒಂದು ಮಾದರಿ ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಕರ್ನಾಟಕ ಸರ್ಕಾರ ಶ್ರೀಮಂಡಲ ಗ್ರಾಮ ಪಂಚಾಯತ್ಗೆ ಗಾಂಧಿ ಗ್ರಾಮ ಪುರಸ್ಕಾರ ನೀಡಿ ಗೌರವಿಸಿದೆ. ಅಲ್ಲಿ ನಿರ್ಮಾಣ ಮಾಡಲಾದ ಆಕರ್ಷಕ ಗ್ರಂಥಾಲಯ, ಬಸ್ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಲಾದ ಪುಸ್ತಕ ಗೂಡು, ಆಕರ್ಷಕ ಮಹಾದ್ವಾರ ನೋಡುಗರನ್ನ ಕೈಬೀಸಿ ಕರೀತಾ ಇದೆ. ಜೊತೆಗೆ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲು ವಿಶೇಷವಾಗಿ ಮಕ್ಕಳ ಗ್ರಾಮ ಸಭೆ ಹಾಗೂ ಅಂಗವಿಕಲರ ಗ್ರಾಮ ಸಭೆ ಕೂಡ ಏರ್ಪಡಿಸಲಾಗಿತ್ತು. ಅವರ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆಯವರು ಸ್ಥಳದಲ್ಲಿ ಪರಿಹಾರ ಒದಗಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಮಕ್ಕಳು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು, ಹಿರಿಯ ನಾಗರಿಕರು ಕೂಡ ಇದರ ಸದುಪಯೋಗ ಮಾಡಿಕೊಳ್ಬೇಕು, ವಿಶೇಷ ಚೇತನರು ಕೂಡ ತಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಗ್ರಂಥಾಲಯಕ್ಕೆ ಆಗಮಿಸಿ ಇದರ ಉಪಯೋಗವನ್ನು ಮಾಡಿಕೊಳ್ಳಿ ಎನ್ನುವಂಥ ಸಲಹೆ ಕೂಡ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಬದೋಲೆಯವರು ಗ್ರಾಮ ಪಂಚಾಯತ್ನಲ್ಲಿ ಓದುಗರನ್ನ ಗಮನ ಸೆಳೆಯಲು, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲೆಂದು ಉತ್ತಮ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದು ಖುಷಿ ತಂದಿದೆ. ಜೊತೆಗೆ ಮಕ್ಕಳಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಪುಸ್ತಕ ಓದುವ ಅಭಿರುಚಿ ಬೆಳೆಯಲೆಂದು ಬಸ್ ನಿಲ್ದಾಣದಲ್ಲಿ ಪುಸ್ತಕ ಗೂಡು ಎನ್ನುವ ಪರಿಕಲ್ಪನೆಯೊಂದಿಗೆ ಗ್ರಂಥಾಲಯ ಕೂಡ ನಿರ್ಮಿಸಲಾಗಿದೆ. ಇದು ನಿಜಕ್ಕೂ ಇತರೆ ಪಂಚಾಯತ್ಗಳಿಗೆ ಮಾದರಿಯಾಗಿದೆ. ಪ್ರತಿಯೊಬ್ಬರು ಕೂಡ ಈ ರೀತಿ ನಿರ್ಮಿಸಿ ಸಮಾಜಮುಖಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಬದೋಲೆಯವರು ತಿಳಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ PDO ಶರತ್ ಕುಮಾರ್ ಅಭಿಮಾನ್ ಅವರು ಜೊತೆಗೆ ಸರ್ವ ಸದಸ್ಯರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವಂಥ ಶ್ಲಾಘನೀಯ ಮಾತುಗಳನ್ನು ಆಡಿದರು. ಜೊತೆಗೆ ಅಂಗವಿಕಲರ ವಿಶೇಷ ಗ್ರಾಮ ಸಭೆ ಆಯೋಜನೆ ಮಾಡಲಾಗಿತ್ತು. ಅವರ ಬೇಕು ಬೇಡಗಳನ್ನು ಅಲ್ಲಿಯೇ ಆಲಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯ ಹಾಡುವ ಪ್ರಯತ್ನ ಮಾಡಲಾಯಿತು ಅನ್ನುವಂಥ ಮಾತನ್ನು ಬದೋಲೆಯವರು ತಿಳಿಸಿದರು. ಶ್ರೀಮಂಡಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶರತ್ ಕುಮಾರ್ ಅಭಿಮಾನ್ ಅವರು ಮಾತನಾಡ್ತಾ, ಕೂಸಿನ ಮನೆ ಯೋಜನೆ ಮೂಲಕ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಆಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಜೊತೆಗೆ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯದಲ್ಲಿ ಪಂಚಾಯತ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಗ್ರಾಮಸ್ಥರ ಸಾಕಷ್ಟು ಸಹಕಾರ ಸಿಕ್ಕಿದೆ. ಹೀಗಾಗಿ ಮಾದರಿ ಗ್ರಾಮ ಪಂಚಾಯತ್ ಮಾಡಲು ಸಾಧ್ಯವಾಗಿದೆ. 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ನಮಗೆ ಸಿಕ್ಕಿದ್ದು ಸಂತಸ ತಂದಿದೆ. ಇದರ ಒಂದು ಕ್ರೆಡಿಟ್ ಎಲ್ಲರಿಗೂ ಕೂಡ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದೆಯೂ ಕೂಡ ಕಟ್ಟೆ ಕಡೆಯವರೆಗೂ ಮೊಟ್ಟ ಮೊದಲ ಆದ್ಯತೆಯನ್ನು ನೀಡಿ ಜನೋಪಯೋಗಿ ಕಾರ್ಯ ಮಾಡ್ತೇವೆ ಎನ್ನುವಂಥ ಮಾತನ್ನು PDO ಶರತ್ ಕುಮಾರ್ ಅಭಿಮಾನ್ ತಿಳಿಸಿದರು. ಶ್ರೀಮಂಡಲ್ ಪಂಚಾಯತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಮಕ್ಕಳ ಗ್ರಾಮ ಸಭೆ ಹಾಗೂ ಅಂಗವಿಕಲರ ಗ್ರಾಮ ಸಭೆಯನ್ನು ಈ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮಕ್ಕಳ ಸಮಸ್ಯೆಗಳ ಬಗ್ಗೆ, ಅಂಗವಿಕಲರ ಸಮಸ್ಯೆಗಳ ಬಗ್ಗೆ ಮತ್ತು ಅವ್ರ ಕುಂದುಕೊರತೆಗಳು ಮತ್ತು ಅದಕ್ಕೆ ನಾವು ಹೇಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಸೊಲ್ಯೂಷನ್ ಕೊಡಬೇಕು, ಅದನ್ನು ಕೂಡ ನಾವು ಸವಿಸ್ತರವಾಗಿ ಚರ್ಚೆ ಮಾಡಿದ್ದೀವಿ. ಮಕ್ಕಳ ಅಭಿವೃದ್ಧಿಗಾಗಿ ನಾವು ಇಲ್ಲಿ ಶಾಲೆ ಕ್ರೀಡಾಂಗಣ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಇವತ್ತು ಹೊಸದು ಗ್ರಂಥಾಲಯ ಕೂಡ ಪಂಚಾಯತಿ ವತಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ, ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಒಂದು ಪುಸ್ತಕ ಗೂಡು, ಬಸ್ ಸ್ಟಾಪಲ್ಲಿ ಪುಸ್ತಕ ಗೂಡು ಅಂತ ಮಾಡಿದ್ದಾರೆ, ಅದನ್ನು ಕೂಡ ನಾವು ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಈ ಕಾರ್ಯದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು ತಿಳಿಸ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ EO ಅವರು, AD ಅವರು ಮತ್ತು
ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಗ್ರಾಮಸ್ಥರು ಕೂಡ ಉಪಸ್ಥಿತಿದ್ದರು. ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಆಗಿದೆ. ಎಲ್ಲ ಪಂಚಾಯತಿಯಲ್ಲಿ ಕೂಡ ನಾವು ಈ ಮಕ್ಕಳ ಗ್ರಾಮ ಸಭೆ, ಅಂಗವಿಕಲರ ಗ್ರಾಮ ಸಭೆ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಪುಸ್ತಕಗಳು ಕೂಡ ಎಲ್ಲ ಗ್ರಾಮ ಪಂಚಾಯತಿಲೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ಕಡೆ ಮಾಡಿ ನಾವು ಮಕ್ಕಳದ ಕಲಿಕೆಗಾಗಿ ಈ ಒಂದು ಭಾಳ ಪ್ರಯೋಜನ ಆಗುತ್ತೆ. ಗ್ರಂಥಾಲಯದಲ್ಲಿ ಕಂಪ್ಯೂಟರ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಕಂಪ್ಯೂಟರ್ಸ್ ಮೂಲಕ ಮಕ್ಕಳು ಕಂಪ್ಯೂಟರ್ಸ್ ತರಗತಿ ಕೂಡ ಪಡಿಬಹುದು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ಕೂಡ ನಾವು ಇಟ್ಟಿದ್ದೇವೆ. ಸೊ ಎಲ್ಲ ಯುವಕರು ಯುವತಿಯರು ಕೂಡ ಇಲ್ಲಿ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸು. ಇವತ್ತು ಶ್ರೀಮಂಡಲ್ ಗ್ರಾಮ ಪಂಚಾಯತಿನಲ್ಲಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಿದ್ವಿ. ಈ ಸಂದರ್ಭದಲ್ಲಿ ಮಾನ್ಯ ಸಿ.ಒ. ಸರ್ ಮತ್ತು ಇ.ಒ. ಸರ್ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಮಾತುಗಳನ್ನು ಆಡಿದ್ದಾರೆ. ನಾವು ಇಲ್ಲಿ ಮಕ್ಕಳಿಗಾಗಿ ವಿಶೇಷವಾಗಿ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಪುಸ್ತಕ ಕೂಡ ಅಂತೇಳಿ ಒಂದು ಕಟ್ಟಡವನ್ನು ಏನು ಬಸ್ ನಿಲ್ದಾಣ ಇತ್ತು ಅದರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಖುಷಿನ ಮನೆ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಒಂದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯನ್ನು ಮಾಡ್ತಾಯಿದ್ವಿ. ಜೊತೆಗೆ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಕೂಡ ವಿಶೇಷ ಯೋಜನೆಗಳನ್ನು ಹಾಕ್ಕೊಂಡು ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದರ ಮುಖೇನ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಕೆಲಸವನ್ನು ಮಾಡ್ತಾಯಿದ್ವಿ. ಜೊತೆಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮನೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರ ಭಾಳಷ್ಟಿದೆ. ಅದರ ಮೂಲಕ ನಾವು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಮಾಡಲಿಕ್ಕೆ ಸಹಕಾರ ಇದೆ. ಅದರಂತೆ ಈಗ ನೀವು ನೋಡ್ಬೋದು 2023-24ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿಯು ಗಾಂಧಿ ಗ್ರಾಮ ಪುರಸ್ಕೃತ ಗ್ರಾಮ ಪಂಚಾಯತಿಯಾಗಿ ಹೊರಹೊಮ್ಮಿದ್ದು ಇದು ಭಾಳ ಸಂತೋಷದ ವಿಷಯ ಅಂತ ಹೇಳ್ತಾ, ಇನ್ನೂ ಕೂಡ ಮುಂದೆ ನಾವು ಜನೋಪಯೋಗಿ ಕೆಲಸಗಳನ್ನು, ಜನಸಾಮಾನ್ಯರಿಗೆ ಬೇಕಾದ ಕೆಲಸಗಳನ್ನು ಮತ್ತು ಕಟ್ಟಕಡೆಯವರಿಗೆ ಮೊಟ್ಟ ಮೊದಲ ಆದ್ಯತೆ ನೀಡಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಧನ್ಯವಾದಗಳು. ನಾನು ಶರತ್ ಕುಮಾರ್ ಅಭಿಮಾನ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಶ್ರೀಮಂಡಲ್. ಥ್ಯಾಂಕ್ ಯು. ಜನಪರ ಕೆಲಸಗಳನ್ನು ಮಾಡಿ ಇವತ್ತು ಸರ್ಕಾರ ಗುರುತಿಸಿ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ್ದು ತುಂಬಾ ಒಂದು ಸಂತೋಷದ ವಿಷಯ. ಇವತ್ತು ನಮ್ಮ ಉದ್ಘಾಟಕರಾಗಿ ಆಗಮಿಸಿರುವಂತ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ಸನ್ಮಾನ್ಯ ಶ್ರೀ ಗಿರೀಶ್ ಬದಲೆ ಸರ್ ಅವರಿಂದ ಪಂಚಾಯತ್ನ ಅಧ್ಯಕ್ಷರಿಗೂ ಇದರಲ್ಲಿ ಪೂರ್ತಿ, ಯಾಕಂದ್ರೆ ಒಂದು ಕೈನಿಂದ ಆಗಲ್ಲ, ಒಗ್ಗಟ್ಟಿನಲ್ಲಿ ಬಲ ಇದೆ ಎನ್ನುವ ಹಾಗೆ ಗ್ರಾಮ ಪಂಚಾಯತ್ನ ಸದಸ್ಯರು, ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಂದ ಹಾಗೂ ಜಿಲ್ಲಾ ಪಂಚಾಯತಿಯಿಂದ ಎಲ್ಲರನ್ನೂ ಕೂಡ ಒಂದು ಸಹಕಾರದಿಂದ ಇಂಥ ಒಂದು ಪ್ರಶಸ್ತಿ ಸಿಗಲು ಒಂದು ಕಾರಣ ಎನ್ನುವ ಮಾತನ್ನು ಹೇಳ್ತಾ ಅವರಿಗೆ ಸನ್ಮಾನಿಸಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಏನಿದೆ ಅಲ್ಲ, ಆ ರಸ್ತೆ ಗುಂಡಿಗಳು ಅಲ್ಲೆಲ್ಲ ಕೂಡ ಗುಂಡಿಗಳದ್ದೇ ಕಾರಬಾರು. ಔರಾ ತಾಲೂಕಿನ ಇಟ್ಟಿಗ್ಯಾಳ್, ನಾಗಮರ್ಪಳ್ಳಿ, ಕರಂಜಿಯ ಒಂದು ಸಂಪರ್ಕ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ರಸ್ತೆ ಮಧ್ಯೆ ಬೃಹತ್ ಆಕಾರದ ಗುಂಡಿಗಳು ಬಿದ್ದು ಸಂಚಾರಕ್ಕೆ ತೀವ್ರ ಅಡೆತಡೆ ಉಂಟಾಗ್ತಾ ಇದೆ ಎಂದು ಕರಂಜಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಸ್ತೆ ಮಧ್ಯೆ ಗುಂಡಿಯೋ, ಗುಂಡಿ ಮಧ್ಯೆ ರಸ್ತೆಯೋ ಎನ್ನುವಂಥ ಕನ್ಫ್ಯೂಸ್ನಲ್ಲಿ ಅಲ್ಲಿಯ ಜನರು, ಸವಾರರು ಇದ್ದಾರೆ. ಅವರಿಗೆ ದಿಕ್ಕು ಕೂಡ ತೋಚದಂತಾಗಿದೆ. ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ದುಸ್ಥಿತಿ ಎದುರಾಗಿದೆ. ಊರಿನ ಗ್ರಾಮಸ್ಥರು ಪ್ರತಿದಿನ ಸಂಚರಿಸುವುದರಿಂದ ಅಪಘಾತ ಕೈ ಬೀಸಿ ಕರೀತಾ ಇದೆ, ಅಪಘಾತ ಹೆಚ್ಚಾಗಿ ನಡೀತಾ ಇವೆ ಎನ್ನುವಂಥ ಮಾತನ್ನು ಮಾಧ್ಯಮದ ಮುಂದೆ ಆ ಗ್ರಾಮದ ಮುಖಂಡರು, ಯುವಕರು ನೋವನ್ನು ತೋಡ್ಕೊಂಡಿದ್ದಾರೆ. ಆ ಮೊಳಕಾಲುದ್ದ ರಸ್ತೆ ಗುಂಡಿಗಳು, ಬೈಕ್ ಮೇಲಿಂದ ಬಿದ್ದು ಗಾಯ ಮಾಡಿಕೊಳ್ತಾ ಇರುವಂಥ ಯುವಕರು, ಹಿಂದೆಯೇ ಬೀಳುವಂತಹ ಮಹಿಳೆಯರು, ರಾತ್ರಿ ಸಮಯದಲ್ಲಿ ಗುಂಡಿಗಳು ಕಾಣದೇ ಇರೋದರಿಂದ ಬಹಳಷ್ಟು ಸಾರಿ ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ ಅನ್ನುವಂಥದ್ದು ಆ ಗ್ರಾಮಸ್ಥರ ಅಂಬೋಣವಾಗಿದೆ. ಈ ರಸ್ತೆ ಮಾರ್ಗದಿಂದ ನೇರವಾಗಿ ತೆಲಂಗಾಣ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದೆ. ಗುಂಡಿಗಳು ಬಿದ್ದು ಸುಮಾರು ವರ್ಷಗಳು ಕಳೆದಿವೆ. ರಸ್ತೆ ದುರಸ್ತಿಗೆ ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಮೌನ ಮುರಿತಾ ಇದ್ದಾರೆ. ಎಷ್ಟೇ ಸಾರಿ ಗ್ರಾಮಸ್ಥರು ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರೂ ಕೂಡ ವ್ಯರ್ಥ ಆಗಿದೆ ಎಂದು ಸ್ಥಳೀಯ ನಿವಾಸಿಗಳು ಬೇಸತ್ತಿದ್ದಾರೆ. ಗ್ರಾಮಸ್ಥರಿಗೆ ಏನಾದರೂ ಅಪಘಾತವಾದಲ್ಲಿ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ ಎನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ಹೇಳ್ತಾರೆ. ಈ ರೀತಿಯ ಮುಖಾಂತರ ಒಂದು ಔರಾ ತಾಲೂಕು ಕೇಂದ್ರಕ್ಕೆ ತೆರಳಲು ವ್ಯಾಪಾರಿಗಳು, ಮಹಿಳೆಯರು, ಹಿರಿಯ ನಾಗರಿಕರು, ಬೈಕ್ ಸವಾರರು, ದ್ವಿಚಕ್ರ ವಾಹನ ಸವಾರರಿಗೆ ದಿನನಿತ್ಯ ಸಂಕಷ್ಟ ಎದುರಾಗಿದೆ. ಶಾಲಾ ವಾಹನಗಳು ಸಂಚರಿಸುವುದು ದೊಡ್ಡ ಪ್ರಮಾಣದ ಅನಾಹುತ ಎದುರಾಗ್ತಾ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಭೀಮಣ್ಣ, ಅಬ್ದುಲ್ ಸಲೀಂ ಸೇರಿದಂತೆ ಹಲವರು ಮಾಧ್ಯಮದ ಮುಂದೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನಾವು ಇಲ್ಲಿ ಕರಂಜಿ ಬಿ ಇಂದ ಮಾತಾಡ್ತೀವಿ ಸರ್. ಇಲ್ಲಿ ನೋಡ್ರಿ, ನಮ್ಮದು ರೋಡ್ ಸರ್,
ಇಷ್ಟು ಹದಗೆಟ್ಟದ ನೋಡ್ರಿ. ಇದು ನಮ್ಮ ಸೋಪರ್ಲಿಂದ ಇಲ್ಲೇ ನಮ್ಮ ಕರ್ನಾಟಕದಿಂದ ತೆಲಂಗಾಣ 3 ಕಿಲೋಮೀಟರ್ ಸರ್. ಇಲ್ಲದು ಬೀದರ್ 45 ಕಿಲೋಮೀಟರ್ ಇದೆ ಸರ್. ಅದು ಈಗ ನಮ್ಮ ಕರಂಜಿಲಿಂದ ಚಿಂತಾಗಿ ಹೋಗೋತ್ತಿಗೆ 8 ಕಿಲೋಮೀಟರ್ ಇದೆ ಸರ್. ಅದು ಆ 8 ಕಿಲೋಮೀಟರ್ ಹೋಗೋಕ್ಕೆ ಅಷ್ಟೇ ಟೈಮ್ ತಗೋತದೆ ಸರ್. ಅಲ್ಲೇ ಮತ್ತು ಬೀದರ್ ಹೋಗೋಕೆ ಅಷ್ಟೇ ಟೈಮ್ ಸರ್. ಈಗ ಮೊನ್ನೆ ರೀಸೆಂಟಾಗಿ ಒಂದು 4-5 ಪೇಷಂಟ್ ಅವ ಸರ್. ಅದು ಹೋಗೋತ್ತಿಗೆ ಹಾದಿಯಲ್ಲೇ ಡೆಲಿವರಿ ಆಗಿದೆ ಸರ್. ಆಟೋದಲ್ಲಿ ಹೋಗ್ತಾ ಇದ್ದಾವೆ ಸರ್. ಅದೇ ರೋಡಿನ ಮೇಲೆ ಡೆಲಿವರಿ ಆಗಿದೆ ಸರ್. ಪಾಪ ಅವ್ರು ಇಷ್ಟು ಮುಜುಗರಾಗ ಕ್ಲೀನಾಗಿ ಇದು ಮಾಡ್ಯಾರ ನೋಡ್ರಿ. ಭಾಳ ಪಶ್ಚಾತ್ತಾಪ ಆಗಿದೆ ಸರ್. ಮತ್ತು ಅದೇ ನೆಕ್ಸ್ಟ್ ಒಂದು 2 ತಿಂಗಳ ಕೆಳಗೆ ಸರ್ ನಮ್ಮೂರಲ್ಲಿ ಒಂದು ಹೆಣ್ಮಗಳು ಸರ್, ಅವರಿಗೆ ಹಾರ್ಟ್ ಬಂದಿದೆ ಸರ್. ಅವ್ರಿಗೆ ಅದೇ ಹೋತಿ ಅವ್ರಿಗೆ ಬೀದರ್ ಹೋತಿಗೆ ಇನ್ನೊಂದು ಈಗ ರೋಡ್ ಸರಿಯಾಗಿದೆ ಸರ್. ಆರಾಮ್ಸೆ ಅವ್ರು ಬಚಾವ್ ಉಳಿಬೋದಾಯ್ತು ಸರ್. ಈ ರೋಡ್ ಕೆಟ್ಟಿದ್ದ ಸಲಕ್ಕೆ ಅವ್ರು ರಸ್ತೆಯಲ್ಲಿ ಸರ್ ಅವ್ರು ಪ್ರಾಣ ಬಿಟ್ಟರು ಸರ್. ಅವರು ತೀರ್ಕೊಂಡ್ರು ಸರ್. ಅದಕ್ಕಾಗಿ ಇಂಥ ಹದಗೆಟ್ಟ ये रोड पे से तकरीबन एमएलए एमपी चाहे वो तेलंगाना के हो चाहे कर्नाटक के हो जाना आना होता है, लेकिन ऐसी ही रोड से वो लोग चल रहे हैं, लेकिन कोई तवज्जो इस पे नहीं दे रहे। अगर तवज्जो दिए तो मैं समझता हूँ बहुत जल्दी ये काम शुरू भी हो जाता और पाए तकमील भी पहुँच जाता। ख़ास तौर पे डिलीवरी के पेशेंट यहाँ से तकरीबन 4 किलोमीटर पे चिंतागी है, वहाँ तक लेके गए तक कई लोगों के डिलीवरियां हो जा रहे, पेट में दर्द उनका शुरू हो जा रहा, और जितने लोग जा रहे सब अपने हथेली में जान जो है लेकर के जा रहे, मुट्ठी में जान लेकर के जा रहे। लिहाजा मेरा कर्नाटक हुकूमत से रिक्वेस्ट है और गुजारिश है। ಗಮನ ಹರಿಸಿ ನಾವು ಈಗಾಗಲೇ ನಮ್ಮ ಜನನಾಯಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರಿಗೆ ಭೇಟಿಯಾಗಿದ್ದೀನಿ. ಭೇಟಿಯಾಗಿ ರೋಡಿನ ಬಗ್ಗೆ ಹೇಳಿದರೆ ಅವರು ಆಯ್ತಪ್ಪ KKRDBಯಲ್ಲಿ ಇಡ್ತೀನಿ ಅಂತ ಹೇಳಿದರು ಇದಕ್ಕಿಂತ ಮುಂಚೆ. ಮತ್ತು ಈಗ ಒಂದು 4 ದಿವಸದ ಕೆಳಗಡೆ ಭೇಟಿಯಾಗಿದ್ದೀನಿ. ಆಲ್ರೆಡಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. 2 ತಿಂಗಳ ಒಳಗೆ 1.5 ತಿಂಗಳದಾಗ ಚಾಲು ಆಗ್ತದೆ ರೀ. ಯಾಕಂದ್ರೆ ಮೊನ್ನೆ ಅವರು MLA ಸಾಬ್ರಿಗೆ ನಾವು ಹೋಗಿ ಖುದ್ದಾಗೂ ಭೇಟಿಯಾಗಿನಿ. ಭೇಟಿಯಾದ ನಂತರ ಮತ್ತು ಈಗ PWD ಜೈ ಅವ್ರಿಗೂ ಮಾತಾಡಿದೆ ನಾನು. ಆಲ್ರೆಡಿ ಅಳತಿ ಕಾರ್ಯನೂ ಮುಗಿದಿದೆ, ರೋಡಿನ ಅಳತಿ ಕಾರ್ಯ ಮುಗಿದಿದೆ. ಈ ಅಳತಿ ಕಾರ್ಯ ಮುಗಿಸಿದ ನಂತರ ಎಸ್ಟಿಮೇಟ್ ಆಗುತ್ತೆ. ಎಸ್ಟಿಮೇಟ್ ಆದ ತಕ್ಷಣ ಟೆಂಡರ್ ಕರಿತೀವಿ. ಟೆಂಡರ್ ಕರಿದ ತಕ್ಷಣ ರೋಡ್ ಸ್ಟಾರ್ಟ್ ಮಾಡ್ಬೋದು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಎಸ್ಟಿಮೇಟ್ ಪ್ರೋಸೆಸ್ ನಡೀತಾ ಇದೆ. ಎಸ್ಟಿಮೇಟ್ ಆಗಿದೆ. ಟೆಂಡರ್ ಕರೆಯೋದು ಒಂದೇ ಬಾಕಿ ಇದೆ ಅಂತ ಈಗಾಗಲೇ ನಂಗೆ ಹೇಳಿದ್ದಾರೆ, ಜೈ ಅವ್ರು ಹೇಳಿದ್ದಾರೆ. ಭೇಟಿ ಮಾಡಿ ನೀವೆಲ್ಲರೂ? ಹಾಂ, ಭೇಟಿಯಾಗಿ ಈಗಾಗಲೇ ದೂರವಾಣಿ ಕರೆನೂ ಮಾಡಿದ್ದೀನಿ ನಾನು. ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಪ್ರಕರಣ ಕೇವಲ ಇದೊಂದು ಬಿಜೆಪಿಯ ಪಿತೂರಿಯಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ತಿಳಿಸಿದರು. ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜನೆ ಮಾಡಿರುವಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ದೇಶದ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹ ಮಾಡ್ತಾರೆ. ED ಇರಬಹುದು, CBI ಇರಬಹುದು, ಆಮೇಲೆ CID ಇರಬಹುದು, ಇಂತಹ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಆಟ ಆಡಿಸ್ತಾ ಇದೆ ಎಂದು ಅವರು ಆರೋಪ ಮಾಡಿದರು. ಇದೊಂದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಕುಗ್ಗಿಸುವಂಥ ಕುತಂತ್ರವಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ದೇಶದಲ್ಲಿ ಇನ್ನು ಸಂವಿಧಾನ ನಾಶ ಆಗಿಲ್ಲ ಅನ್ನುವುದಕ್ಕೆ ಈಗ ದೆಹಲಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಪ್ರಮುಖ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮುಖಂಡರಾದ ಅಬ್ದುಲ್ ಮನಾನ್ ಸೇಠ್ ಮಾತನಾಡಿ, ನರೇಂದ್ರ ಮೋದಿಯವರು ಯಾವಾಗ ಭಯ ಪಡ್ತಾರೋ ಆಗ ಇಡೀ ಪೊಲೀಸ್ ಹಾಗೂ ಇನ್ನಿತರ ಸಂಸ್ಥೆಗಳನ್ನು ಮುಂದೆ ಮಾಡಿ ವಿರೋಧ ಪಕ್ಷದವರಿಗೆ ಹೆದರಿಸುವ ಕೆಲಸ ಮಾಡ್ತಾರೆ ಎಂದು ಹೇಳಿದರು. ಅಲ್ಲದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಖುಲಾಸೆಗೊಂಡ ರಾಹುಲ್ ಗಾಂಧಿ ಒಬ್ಬ ಬಬ್ಬರ್ ಶೇರ್ ಇದ್ದಾರೆ ಎಂದು ಶ್ಲಾಘಿಸಿದರು. ಇದರಿಂದ ಸುಳ್ಳು ಸೋತಿದೆ, ಸತ್ಯ ಗೆಲುವು ಸಾಧಿಸಿದೆ ಎಂದು ಸೇಠ್ ಹೇಳಿದರು. ಇದೇ ವೇಳೆ ಪಕ್ಷದ ಮುಖಂಡರಾದ ಗೀತಾ ಪಂಡಿತ್ ಚಿದ್ರಿ, ದತ್ತಾತ್ರಿ ಮೂಲ್ಗೆ, ಸಂಜಯ್ ಜಾಗೀರ್ದಾರ್, ಸುನಿಲ್ ಬಚ್ಚನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಕೂಡ ಘೋಷಣೆಗಳನ್ನು ಕೂಗಿದರು. आज AICC और कर्नाटका कांग्रेस पार्टी की तरफ से संदेश जिला को आए हैं कि ये बीजेपी सरकार सोनिया गांधी जी के ऊपर, राहुल गांधी जी के ऊपर नेशनल हेराल्ड का जो आरोप लगाए थे वो कोर्ट में, सुप्रीम कोर्ट में जो न्यायालय है, भारत देश में 3 जगह है। एक जीतने के बाद शासकांग होते हैं, जीते सो लोग, दूसरा कार्य करने का कार्यांग होते हैं, तीसरा न्याय होते हैं। तो ये जीते सो वाले झूठ बोल करके नेशनल हेराल्ड पेपर का 2000 करोड़ लूटी करे बोलकर सोनिया गांधी और राहुल गांधी जी के ऊपर केस डाले थे।
कौन केस करे थे? केस कोई प्राइवेट स्वामी सुब्रमण्यम हो, चिमकोड़ हो और कोई भी हो, केस डालते साथ ही वो एक्शन नहीं ले सकता। वो कार्यांग के वजह से, कार्यांग से एक पुलिस इलाके रहते, डिपार्टमेंट रहता, आरक्षक इलाके रहते, उनके तरफ से ये बीजेपी को हटाने का काम करना बोलकर रिक्वेस्ट करता हूँ। 2028 में ये कर्नाटक में भी फिर दूसरी बार कांग्रेस सरकार लाने का भरपूर कोशिश करना बोलकर मैं कांग्रेस के सभी पदाधिकारियों के पास हाथ जोड़कर नमस्ते करता हूं। और ये जो सरकार खिलाफ करा उनको धिक्कार बोलता हूं, बीजेपी सरकार भारत के ये, और सोनिया गांधी, राहुल गांधी, प्रियंका गांधी और मल्लिकार्जुन खड़गे साहब, डीके शिव कुमार, सिद्धरामैया साहब, सोनिया गांधी को अधिकार अच्छा मिले, उनको हिम्मत मिला, हिम्मत से काम करेंगे बोल करके मैं शुक्रिया अदा करके नमस्ते करता हूँ। सर ऐसे महत्वपूर्ण प्रोटेस्ट में डिसीजन, जैसा कि आप तमाम लोग जानते हैं, आज का ये कांग्रेस पार्टी का जो प्रोटेस्ट यहाँ पे हुआ है उसकी वजह क्या है? हमारे मित्र बड़े भाई अमुच चिमकोड़ साहब ने डिटेल बताया है। मैं नेट शेल में इसकी 2-4 बातें बिंदु पेश करूँगा। जब जब मोदी डरता है, ईडी को, पुलिस को, जितने इंस्टीट्यूशन उसको आगे करता है। 2012 में सुब्रमण्यम स्वामी ने दिल्ली हाई कोर्ट में इस नेशनल हिराल्ड के खिलाफ राहुल गांधी और सोनिया गांधी मैडम के खिलाफ केस दर्ज किया, और 2014 में दिल्ली के हाई कोर्ट ने इस केस को ईडी को इन्वेस्टिगेशन के लिए हवाले किए। और 2022 में जब ईडी ने राहुल गांधी साहब को और सोनिया गांधी मैडम को क्वेश्चन करने के लिए अपने दफ्तर पे बुलाए, राहुल गांधी को 22 घंटे क्वेश्चन किए। वो शेर बब्बर, कांग्रेस का शेर बब्बर खत्ते कमजोर नहीं हुआ, उनके तमाम सवालों का जवाब दिया और उनको बिल्कुल उनको मानना पड़ा। और बाद में यही ईडी ने कोर्ट के सामने इनके भी है, आज झूठ हार चुका है। और ये मोदी और बीजेपी सरकार जो झूठे एलिगेशन राहुल गांधी पे और सोनिया गांधी पे लगाती है, उनका झूठ सामने आ गया है। लोग ये हमेशा इनका तरीका रहा है, ये लोग राहुल गांधी को, कांग्रेस पार्टी की सच्चाई को फेस नहीं कर सकते। हमेशा जब कभी भी मौका आता है, ईडी जैसे इनकम टैक्स डिपार्टमेंट को, पुलिस को आगे करते हैं। इसलिए हम कहते हैं जब जब मोदी डरता है, ईडी, पुलिस और आईटी को आगे करता है। इसीलिए ईडी को उन्होंने आगे किया था। और ये जो केस डिसमिस हो गया है, ये दुनिया को मालूम हो चुका है कि हमेशा सच्चाई की जीत होती है। आज राहुल गांधी की जीत हुई है, कांग्रेस पार्टी की जीत हुई है, सच्चाई की जीत हुई है। जय कांग्रेस, जय राहुल गांधी। बीजेपी कांग्रेस ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ರಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.